Hello girlies, welcome back to my YouTube channel. This is Raksha Reddy. If you are new here, I create content related to fashion, beauty, lifestyle, skincare and much more. If you are interested in all these contents, you are in the right page. ಈಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನಿವತ್ತು ಎಲ್ಲ ಹುಡುಗಿರಿಗೂ ಇಷ್ಟ ಆಗುವಂಥ ನೈಕಾ ಪಿಂಕ್ ಫ್ರೈಡೇ ಸೇಲಲ್ಲಿ ಏನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಐ ನೋ ಮೆನಿ ಆಫ್ ದ ಗರ್ಲ್ಸ್ ಔಟ್ ದೇರ್ ಲೈಕ್ ಟು ವಾಚ್ ದಿಸ್ ಲೈಕ್ ಮೀ. ನನಗೆ ಎಸ್ಪೆಷಲಿ ಮೇಕಪ್ ಹಾಲ್ ನೋಡೋದು, ಕ್ಲಾತಿಂಗ್ ಹಾಲ್ ನೋಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ ಇದ್ರ ರಿಲೇಟೆಡ್ ಆಗಿರೋದ್ರಿಂದ ಐ ಹೋಪ್ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ. ಸೊ ಏನೆಲ್ಲ ಶಾಪ್ ಮಾಡಿದ್ದೀನಿ, ಎಷ್ಟಕ್ಕೆ ಶಾಪ್ ಮಾಡಿದೆ, ಪ್ರತಿಯೊಂದು ಪ್ರೈಸ್ ನಾನು ಅಟ್ಯಾಚ್ ಮಾಡಿರ್ತೀನಿ. ವಿತ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇಫ್ ಯು ಆಲ್ಸೋ ವಾಂಟ್ ಟು ಪರ್ಚೇಸ್ ಎನಿ ಆಫ್ ದೀಸ್ ಐಟಮ್ಸ್ ಯು ಕ್ಯಾನ್ ಪರ್ಚೇಸ್ ಇಟ್. So without any further ado, let's start the video. ನೈಕಾ ಪಿಂಕ್ ಫ್ರೈಡೇ ಸೇಲ್ನ ನಾನು ಲಾಸ್ಟ್ ಇಯರಲ್ಲೇ ನೋಡಿದ್ದೆ. ಅದರಲ್ಲಿ ತುಂಬ ಜನ ಶಾಪ್ ಮಾಡೋದನ್ನು ನೋಡಿ ನಾನು ಕೂಡ ಸಿಕ್ಕಾಪಟ್ಟೆ ಟೆಂಪ್ಟ್ ಆಗಿದೆ ದಟ್ ನಾನು ಕೂಡ ಶಾಪ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಬಟ್ ಇಯರ್ಲಿ ಒನ್ಸ್ ಬರೋದ್ರಿಂದ ಈ ಇಯರ್ ಫಿಕ್ಸ್ ಆಗಿದೆ ದಟ್ ಐ ಹ್ಯಾವ್ ಟು ಶಾಪ್ ಸಮಥಿಂಗ್ ಫ್ರಮ್ ನೈಕಾ ಪಿಂಕ್ ಫ್ರೈಡೇ ಸೇಲ್ ಅಂತ. ಸೊ ಐ ಹ್ಯಾವ್ ಶಾಪ್ಡ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಯೂಸ್ಫುಲ್ ಆ್ಯಂಡ್ ಎವ್ರಿಥಿಂಗ್ comes under the budget. Maybe I am the last person to do a Nykaa Pink Friday sale haul ಅನ್ಸುತ್ತೆ ಡ್ಯೂ ಟು ಮೈ ಎಕ್ಸಾಮ್ಸ್ ಕಾಲೇಜ್. ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ. ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಪ್ರಾಡಕ್ಟ್ ಬಂದು ಮಾರ್ಸಿಂದ ವೆಟ್ ವೈಪ್ಸ್. ಇದು ನನಗೆ ತುಂಬ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ ಎಲ್ಲಾದರೂ ಕ್ಯಾರಿ ಮಾಡೋದಕ್ಕೂ ಕೂಡ. ಹಾಗೆ ನನ್ನ ಹತ್ರ ವೆಟ್ ವೈಪ್ಸ್ ಖಾಲಿ ಆಗಿತ್ತು. ಸೊ ಐ ವಾಂಟೆಡ್ ಇಟ್ ಸೋ ಬ್ಯಾಡ್ಲಿ ಟು ರಿಮೂವ್ ಮೈ ಮೇಕಪ್. ಸೊ ಇದು ಒಂದನ್ನ ಪರ್ಚೇಸ್ ಮಾಡಿದ್ದೀನಿ. ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲಿಲ್ಲ, ಬಂದಿದ ತಕ್ಷಣವೇ ಓಪನ್ ಮಾಡಿಬಿಟ್ಟೆ. ಸೊ ದಿಸ್ ಹ್ಯಾಸ್ ಮೆನಿ ಪ್ರಾಡಕ್ಟ್ಸ್ ಇನ್ ಇಟ್, you guys can see, and also I have one more box too. So first ಈ ದೊಡ್ಡ ಬಾಕ್ಸ್ ಅಲ್ಲಿ ಏನಿದೆ ಅಂತ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ಬಂದು ಫೇಸಸ್ ಕೆನಡಾ ಇಂದ ವೇಟ್ಲೆಸ್ ಮ್ಯಾಟ್ ಫಿನಿಶ್ ಫೌಂಡೇಶನ್ ಅಂತ. ಸೊ ನಾನು ಫೌಂಡೇಶನ್ ಹುಡುಕ್ತಾ ಇದ್ದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನ್ನ ಹತ್ರ ಎಲ್ಲ ಫೌಂಡೇಶನ್ಸ್ ಖಾಲಿ ಆಗ್ತಾ ಬಂತು. ಸೊ ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡೆ. ಇದು ತುಂಬಾ ಚೆನ್ನಾಗಿದೆ, ಪ್ಯಾಕೇಜಿಂಗ್ ಕೂಡ ಅಷ್ಟೇ ತುಂಬ ಕ್ಯೂಟಾಗಿ ಸಿಂಪಲಾಗಿ ಚೆನ್ನಾಗಿದೆ. ನನಗೆ ಶೇಡ್ ನಾನು ನೋಡಿಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು ಯಾವ ಶೇಡ್ನ ಪರ್ಚೇಸ್ ಮಾಡಿದ್ದೀನಿ ಅಂತ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಆಲ್ರೆಡಿ ನಾನು ಒಂದು ಸತಿ ಓಪನ್ ಮಾಡಿ ನೋಡಿದೆ. ಐ ಥಿಂಕ್ ದಿಸ್ ಪರ್ಫೆಕ್ಟ್ ಶೇಡ್ ಅಂತ ಅನ್ನಿಸ್ತು ನನಗೆ. ಈವನ್ ದೋ ಇಟ್ ಇಸ್ ನಾಟ್ ಪರ್ಫೆಕ್ಟ್, ನಾನು ಮ್ಯಾಚ್ ಮಾಡ್ಕೊತೀನಿ ನನ್ನ ಸ್ಕಿನ್ ಟೈಪ್ಗೆ. ಸೊ ದಿಸ್ ಇಸ್ ದ ಪ್ಯಾಕೇಜಿಂಗ್ ಲುಕ್ಸ್ ಲೈಕ್. ನೆಕ್ಸ್ಟ್ ಬಂದು ಒಂದು ಐಲೈನರ್ನ ತೊಗೊಳ್ಳೋಣ ಅಂತ ತೊಗೊಂಡೆ. ನನಗೆ ನೆಸೆಸಿಟಿ ಇತ್ತು ಬಿಕಾಸ್ ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಐಲೈನರ್ನ ಯೂಸ್ ಮಾಡ್ತೀನಿ. ನಾನು ಏನು ಫೇಸ್ಗೆ ಅಪ್ಲೈ ಮಾಡಿಲ್ಲ ಅಂತ ಅಂದರೂ ನಾನು ಐಲೈನರ್ನ ಯೂಶಲಿ ಸ್ಕಿಪ್ ಮಾಡಲ್ಲ. ಐಲೈನರ್ ಮತ್ತು ಐಬ್ರೋಸ್ ನನಗೆ ಮಸ್ಟ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇನ್ಸೈಡ್ ಸ್ಮರ್ಜ್ ಫ್ರೀ ಐಲೈನರ್ನ ಪರ್ಚೇಸ್ ಮಾಡಿದ್ದೀನಿ. ನಾನು ಈಗ ಏನು ಐಲೈನರ್ ಅಪ್ಲೈ ಮಾಡಿದ್ದೀನಲ್ಲ, ಈ ಐಲೈನರ್ನೇ ನಾನು ಅಪ್ಲೈ ಮಾಡ್ಕೊಂಡಿರೋದು. ಆ್ಯಂಡ್ ಬಿಂದಿ ಏನು ಇಟ್ಕೊಂಡಿದ್ದೀನಿ ಅದು ಕೂಡ ಅಷ್ಟೇ ಇದರಲ್ಲೇ ಇಟ್ಕೊಂಡಿರೋದು. ತುಂಬಾ ಚೆನ್ನಾಗಿದೆ. ನನಗಂತೂ ಮ್ಯಾಟ್ ಫಿನಿಶಿಂಗ್ ಇದೆ ಅಂತ ಅನ್ನಿಸ್ತು. ಯು ಗೈಸ್ ಕ್ಯಾನ್ ಲುಕ್ ಹೌ ಬ್ಯೂಟಿಫುಲಿ ಇಟ್ ಟರ್ನ್ಡ್ ಔಟ್ ಅಂತ. ಆ್ಯಂಡ್ ಇನ್ಸ್ಟೆಂಟಾಗಿ ಫ್ಯೂ ಸೆಕೆಂಡ್ಸಲ್ಲೇ ಇದು ಡ್ರೈ ಆಯಿತು. ಏನು ಇರಿಟೇಟ್ ಅಂತ ನಂಗೆ ಅನಿಸ್ತಾ ಇಲ್ಲ. ಸೊ ನಾನು ಫಸ್ಟ್ ಒಂದು ಯೂಸ್ ಮಾಡ್ತಾ ಇದ್ದೆ, ಅದು ಸ್ವಲ್ಪ ನನಗೆ ಇಚ್ಚಿಂಗ್ ಆಗೋದಾಗ್ತಿತ್ತು. ಬಟ್ ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಪ್ಲಿಕೇಟರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಲೆಟ್ ಮಿ ಶೋ ಯು. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ ಪ್ಯಾಕೇಜಿಂಗ್ ಕೂಡ. ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ ನೋ ಸ್ಮಡ್ಜ್ ಐಲೈನರ್. ಆ್ಯಂಡ್ ಐ ವಿಲ್ ಶೋ ಯು ದ ಅಪ್ಲಿಕೇಟರ್ ಹೌ ಇಟ್ ಲುಕ್ಸ್ ಅಂದ್ಬಿಟ್ಟು. ದಿಸ್ ಇಸ್ ಹೌ ಇಟ್ ಈಸ್. ತುಂಬ ಥಿನ್ನಾಗಿರೋದ್ರಿಂದ ಈಸಿ ಅಪ್ಲಿಕೇಶನ್ ಇದೆ ಇದು. ತುಂಬ ಚೆನ್ನಾಗಿ ಕೂಡ ಅಪ್ಲೈ ಮಾಡ್ಕೊಬೋದು. ನಾನೀಗ ಅಪ್ಲೈ ಮಾಡಿರೋದು ಅದೇನೆ. ಸೊ ನನಗೆ ಇಷ್ಟ ಆಯಿತು. ದಿಸ್ ಇಸ್ ಹೌ ಇಟ್ ಇಸ್. ನನಗೆ ಎಲ್ಲ ಕಮ್ಮಿ ಪ್ರೈಸಲ್ಲೇ ಸಿಕ್ತು ಬಿಕಾಸ್ ಆಫ್ ದ ಸೇಲ್. ನಾನು ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ಡೋಂಟ್ ವರಿ. ಓ ಮೈ ಗಾಡ್, ಯು ಗೈಸ್ ಆರ್ ನಾಟ್ ರೆಡಿ ಫಾರ್ ದಿಸ್. ದಿಸ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ಸ್. ನನಗೆ ಇದು ಬಂದ ಮೇಲೆ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು ಬಿಕಾಸ್ ಆಫ್ ದ ಪ್ಯಾಕೇಜಿಂಗ್ ಹೌ ಇಟ್ ಲುಕ್ಸ್ ಅಂತ. ದಿಸ್ ಇಸ್ ಫ್ರಮ್ ಇನ್ಸೈಟ್ ಫ್ಲಾಲೆಸ್ ಫಿನಿಶ್ ಸೆಟ್ಟಿಂಗ್ ಪೌಡರ್. ಇದು ಆ್ಯಕ್ಚುಲಿ ನಾನು ಎಲ್ಲನೂ ಇನ್ಸೈಟಿಂದನೇ ಬೇಕು ಅಂತ ಶಾಪ್ ಮಾಡಿದೆ ಬಿಕಾಸ್ ನನಗೆ ಎಲ್ಲನೂ ಅಷ್ಟೇ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಬರುತ್ತೆ ಅಂತ ತೋರಿಸಿತು. ಬಟ್ ನನಗೆ ಗೊತ್ತಿಲ್ಲ, ಮೇ ಬಿ ನಾನು ಒಬ್ಬಳೇ ಇರಬೇಕು ನೈಕಾಲ್ ಶಾಪ್ ಮಾಡಿ ಯಾವುದೇ ಒಂದು ಕಾಂಪ್ಲಿಮೆಂಟ್ರಿ ಗಿಫ್ಟ್ನ ಪಡ್ಕೊಳ್ದೆ ಇರೋಳು ಅಂತ. ಸಿ ಮೈ ಲಕ್ ಹೌ ಬ್ಯಾಡ್ ಇಟ್ ಈಸ್. ಎಲ್ರಿಗೂ ಒಂದು ಚಿಕ್ಕ ಮಿನಿ ಗಿಫ್ಟ್ಸ್ ಆದರೂ ಬಂದಿದೆ, ಬಟ್ ಫಾರ್ ಮೀ ನಥಿಂಗ್, ಏನೂ ಬಂದಿಲ್ಲ. ಇಷ್ಟು ಶಾಪ್ ಮಾಡಿದ್ದೀನಿ. ಆಲ್ಸೋ ನಾನು ಲಕ್ಸುರಿಯಲ್ಲೂ ಸ್ವಲ್ಪ ಒಂದು ಐಟಮ್ನ ಶಾಪ್ ಮಾಡಿದ್ದೀನಿ, ಆದರೂ ನನಗೇನು ಬಂದಿಲ್ಲ. ದಟ್ಸ್ ಫೈನ್. ಸೊ ಇದು ನಾ ಪರ್ಚೇಸ್ ಮಾಡಿದ್ದೀನಿ. ಇದು ಯಾವ ಶೇಡ್ ಅಂತ ಅಂದರೆ ಲೈಟ್ ಕಾಂಪ್ಲೆಕ್ಷನ್ ವಿತ್ ಪೀಚ್ ಅಂಡರ್ ಟೋನ್. ಯು ಗೈಸ್ ಕ್ಯಾನ್ ಸಿ ಹಿಯರ್. ಸೊ ಇದು ಶೇಡ್ ನನ್ನ
ಸೆಟ್ಟಿಂಗ್ ಪೌಡರ್ ಶೇಡ್ ಬಂದು LNP15 ಅಂತ. ಸೊ ಯು ಗೈಸ್ ಕೆನ್ ಸಿ LNP15. ದಿಸ್ ಪ್ಯಾಕೇಜಿಂಗ್ ಇಸ್ ಸೋ ಕ್ಯೂಟ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಯಾವತ್ತೂ ಈ ಥರ ಒಂದು ಪ್ಯಾಕೇಜಿಂಗ್ ನೋಡೇ ಇರಲಿಲ್ಲ. ಸಿ ಹೌ ಕ್ಯೂಟ್ ಇಟ್ ಇಸ್. ಹಿಂಗೆ ಓಪನ್ ಮಾಡೋದಿದು ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆಲ್ಸೋ ಇದು ಒಂದು ಈ ಥರ ಅಪ್ಲಿಕೇಟರ್ ಜೊತೆಗೆ ಆ್ಯಂಡ್ ದೆನ್ ಯು ಶುಡ್ ಓಪನ್ ಇಟ್ ಲೈಕ್ ದಿಸ್. ಸೋ ಕ್ಯೂಟ್. ನನ್ನ ಶೇಡ್ಗೆ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದೆನ್ ಯು ಹ್ಯಾವ್ ಟು ಕ್ಲೋಸ್ ಇಟ್ ಲೈಕ್ ದಿಸ್ ಆ್ಯಂಡ್ ಯು ಕ್ಯಾನ್ ಲಾಕ್ ಇಟ್ ಹಿಯರ್. ಸೋ ಕ್ಯೂಟ್. ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಪ್ಯಾಕೇಜಿಂಗ್ ನೋಡಿ ಬಂದ ಮೇಲೆ ಪ್ರಾಡಕ್ಟ್ ಸಿಕ್ಕಾಪಟ್ಟೆನೇ ಇಷ್ಟಪಟ್ಟೆ. ಬಿಕಾಸ್ ಐ ಡಿಡೆಂಟ್ ಎಕ್ಸ್ಪೆಕ್ಟೆಡ್ ದಿಸ್ ಇಷ್ಟು ಕ್ಯೂಟಾಗಿ ಇರುತ್ತೆ ಅಂತ. ಸೊ ಯಾ, ದಿಸ್ ಮೇಡ್ ಮೀ ಹ್ಯಾಪಿ. ನೆಕ್ಸ್ಟ್ ಬಂದು ನೈಕಾ ಸ್ಕಿನ್ ಸೀಕ್ರೆಟ್ ಸ್ಪಾಟ್ ಪ್ಯಾಚ್. ಆ್ಯಕ್ಚುಲಿ ದಿಸ್ ಇಸ್ ಅ ಪಿಂಪಲ್ ಪ್ಯಾಚ್. ನನಗೆ ತುಂಬ ಬೇಗ ಪಿಂಪಲ್ಸ್ ಆಗಿಬಿಡುತ್ತೆ ಏನಾದರೂ ಸ್ವೀಟ್ ಎಲ್ಲ ತಿಂದರೆ. ಸೊ ಅದು ಪಸ್ಸೆಲ್ಲ ಬರೋದ್ರಿಂದ ನಾನು ಅದನ್ನು ಕಿತ್ತು ಏನಾದರೂ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಪಿಂಪಲ್ ಪ್ಯಾಚಸ್ನ ಆರ್ಡರ್ ಮಾಡಿದ್ದೆ. ಇದರಲ್ಲಿ 12 ಪಿಂಪಲ್ ಪ್ಯಾಚಸ್ ಇದೆ. 12 ಪಿಂಪಲ್ ಪ್ಯಾಚಸ್. ದಿಸ್ ಇಸ್ ಹೌ ಇಟ್ ಇಸ್. ಸೊ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲೆಲ್ಲ ಯೂಸ್ ಮಾಡಿದಾಗ ತೋರಿಸ್ತೀನಿ ನಿಮಗೆ. ದಿಸ್ ಇಸ್ ಸೋ ಕನ್ವೀನಿಯೆಂಟ್. ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಯಾವುದಾದ್ರೂ ಒಂದು ಕನ್ಸೀಲರ್ನ ತೊಗೊಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಬಟ್ ನಾನು ಶೇಡ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಟ್ರೈ ಮಾಡಿದೆ. ಈಗ ಕ್ಯಾಮ್ರಾನೇ ಇಟ್ಕೊಂಡು ನಮ್ಮ ಶೇಡ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ ಥರ ಆಪ್ಷನ್ ಕೂಡ ಇದೆ ನೈಕಾ ಅಲ್ಲಿ, ಆ ಆ್ಯಪಲ್ಲಿ. ಸೊ ನನಗೆ ಟ್ರೈ ಮಾಡಿದಾಗ ನನ್ನ ಪರ್ಫೆಕ್ಟ್ ಶೇಡ್ ಯಾವುದು ಅಂತ ನಂಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಯಿತು. ಸೊ ಐ ಥಾಟ್ ಬೇಡವೇ ಬೇಡ ಕನ್ಸೀಲರ್ ತೊಗೊಂಡು ಆ ಶೇಡ್ ಏನಾದರೂ ಮ್ಯಾಚ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಮತ್ತೆ ಇನ್ಸೈಡ್ ಮೇಕಪ್ ಎಸೆನ್ಷಿಯಲಿಂದ ಪ್ರೋ ಕನ್ಸೀಲರ್ ಪ್ಯಾಲೆಟ್ನೇ ತರಿಸ್ಕೊಂಡೆ. ಸೊ ದಟ್ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಕಾಂಟೋರಿಂಗ್ಗೆ, ಕಲರ್ ಕರೆಕ್ಷನ್ಗೆ ಮತ್ತು ಮತ್ತು ಕನ್ಸೀಲರ್ ಆಗಿ ಕೂಡ ವರ್ಕ್ ಆಗುತ್ತೆ ಅಂತ ನಾನು ಜಸ್ಟ್ ಈ ಒಂದು ಪ್ಯಾಲೆಟ್ನ ತರಿಸ್ಕೊಂಡೆ. ಸೊ ದಟ್ ಎಲ್ಲದಕ್ಕೂ ನಾವು ಯೂಸ್ ಮಾಡ್ಬೋದು. ನಮಗೇನಾದರೂ ಕಾಂಟೋರ್ ಮಾಡ್ಕೋಬೇಕು ಅಂದರೆ, ಡಾರ್ಕ್ ಸರ್ಕಲ್ಸ್ನ ಹೈಡ್ ಮಾಡಿ ಕರೆಕ್ಟ್ ಮಾಡ್ಕೋಬೇಕು, ಡಾರ್ಕ್ ಸ್ಪಾಟ್ಸ್ನ ಮತ್ತು ಕನ್ಸೀಲರ್ನ ಅಂತ ಎಲ್ಲ ಬೇಕು ಅಂತ ಅಂದರೆ ಇದೇ ಯೂಸ್ ಆಗುತ್ತೆ ಅಂತ ಇದನ್ನ ತರಿಸ್ಕೊಂಡೆ. ಸೊ ದಟ್ ನೋ ಕನ್ಫ್ಯೂಷನ್, ಎಲ್ಲ ಪ್ರಾಡಕ್ಟ್ಸು ಒಂದರಲ್ಲೇ ಇರುತ್ತೆ ಅಂತ ಐ ಬಾಟ್ ದಿಸ್. ಐ ಥಿಂಕ್ ಈ ಥರ ಪ್ರಾಡಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ವರ್ತ್ ಅಂತ ಅನ್ಸುತ್ತೆ. ನೀವು ಕಾಂಟೋರ್ಗೆ ಒಂದು, ಕನ್ಸೀಲರ್ಗೆ ಒಂದು, ಕರೆಕ್ಟರ್ಗೆ ಒಂದು ಯೂಸ್ ಮಾಡೋ ಬದಲು ಎಲ್ಲಾನು ಒಂದರಲ್ಲೇ ಇದ್ದರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಆ್ಯಂಡ್ ಆಲ್ಸೋ ಕಾಸ್ಟ್ ಎಫೆಕ್ಟಿವ್ ಅಂತ ಅನಿಸುತ್ತೆ. ಸೊ ದಿಸ್ ಇಸ್ ದ ಒನ್ ಹೌ ಇಟ್ ಲುಕ್ಸ್. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ. ಲೆಟ್ಸ್ ಮೂವ್ ಟು ದಿಸ್ ಮೈ ಫೇವ್ರೆಟ್ ಬಾಕ್ಸ್ ಬಿಕಾಸ್ ಆಲ್ ದ ಫೇವ್ರೆಟ್ ಥಿಂಗ್ಸ್ ಆರ್ ಇನ್ ದಿಸ್ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಸ್ವಿಸ್ ಬ್ಯೂಟಿಯಿಂದ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ ಇನ್ ದ ಶೇಡ್ ಡಾರ್ಕ್ ಚಾಕ್ಲೇಟ್ 12 ಅನ್ನೋ ಒಂದು ಶೇಡಿಂದ. ಇದಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಾನು ಒಬ್ಬರ ಯೂಟ್ಯೂಬರ್ನ ಫಾಲೋ ಮಾಡ್ತೀನಿ. ಶಿ ಇಸ್ ಅನುಪಲ್ಲವಿ ಗೌಡ. ನನಗಂತೂ ತುಂಬ ಫೇವ್ರೇಟ್. ಶಿ ಇಸ್ ಸಚ್ ಅ ಆಸಮ್ ಲೇಡಿ. ತುಂಬ ಚೆನ್ನಾಗಿ ಮೇಕಪ್ ಲುಕ್ಸ್ನ ಕ್ರಿಯೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಪ್ರಾಡಕ್ಟ್ಸ್ ರಿವ್ಯೂಸ್ನ ಮಾಡ್ತಾರೆ. ಐ ಜಸ್ಟ್ ಲವ್ ಹರ್ ಬಿಕಾಸ್ ಅವರಿಂದ ಒಂದು ಇನ್ಸ್ಪೈರ್ ಆಗಿ ನಾನು ಈ ಒಂದು ಪ್ರಾಡಕ್ಟ್ನ ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ. ಟ್ರಸ್ಟ್ ಮೀ, ದಿಸ್ ಇಸ್ ಸೋ ಗುಡ್. ಸೊ ಈ ಥರ ಇದೆ. ಬರ್ಗ್ಯಾಂಡಿ ಇತ್ತು. ಐ ವಾಂಟೆಡ್ ಟು ಟ್ರೈ ಬರ್ಗ್ಯಾಂಡಿ ಬಟ್ ಇದು ತುಂಬ ಹೈಪ್ ಇತ್ತು ಡಾರ್ಕ್ ಚಾಕ್ಲೇಟ್ಗೆ. ಸೊ ಐ ಥಾಟ್ ಲೆಟ್ ಮಿ ಟ್ರೈ ದಿಸ್ ಅಂತ ಇದನ್ನು ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಲಿಪ್ ಲೈನರ್ನ ಆ್ಯಕ್ಚುಲಿ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಇದು. ಅವರಂತೂ ಸಿಕ್ಕಾಪಟ್ಟೆ ಇದನ್ನು ಅವರ ವಿಡಿಯೋಸಲ್ಲಿ ಹೇಳೋದನ್ನು ಕೇಳಿದ್ದೀನಿ ನಾನು. ಸೊ ಐ ವಾಂಟೆಡ್ ಟು ಟ್ರೈ ಇಟ್. ಸೊ ಐ ಬಾಟ್ ದಿಸ್. ನೆಕ್ಸ್ಟ್ ಯು ಆರ್ ನಾಟ್ ರೆಡಿ ಫಾರ್ ದಿಸ್ ಆ್ಯಕ್ಚುಲಿ ಬಿಕಾಸ್ ನಾನು ಪಿಕ್ಸಿ ಇಂದ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಟ್ರೈ ಮಾಡಲೇಬೇಕು ಅಂತ ಅನ್ಕೊಳ್ತಾ ಇದ್ದೆ. ಫಸ್ಟ್ ಐ ಥಾಟ್ ಪ್ಯಾಲೆಟ್ನ ಟ್ರೈ ಮಾಡೋಣ, ಐ ಶ್ಯಾಡೋ ಪ್ಯಾಲೆಟ್ನ ಅಂತ. ದೆನ್ ಇಟ್ ವಾಸ್ ಲೈಕ್ ಓವರ್ ದ ಬಜೆಟ್ ಫಾರ್ ಮೀ. ದೆನ್ ನಾನು ಪಿಕ್ಸಿ ಬ್ಲಷ್ನ ಟ್ರೈ ಮಾಡೋಣ ಅಂದ್ಕೊಂಡೆ ಬಿಕಾಸ್ ಒನ್ಸ್ ಅಪಾನ್ ಅ ಟೈಮ್ ಇಟ್ಸ್ ಸೋ ಮಚ್ ಟ್ರೆಂಡಿಂಗ್. ಈಗಲೂ ಕೂಡ ಟ್ರೆಂಡ್ ಇದೆ ಬಟ್ ಆಗ ಸ್ಟಾರ್ಟಿಂಗಲ್ಲಿ ಇದ್ದಂಥ ಹೈಪ್ ನನಗೆ ನೋಡಿ ನಾನು ಕೂಡ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ. ದೆನ್ ನಾನು ರೂಬಿ ಅನ್ನೋ ಒಂದು ಶೇಡ್ನ ಪರ್ಚೇಸ್ ಮಾಡೋಣ ಅಂತ ಕಾರ್ಟ್ಗೆ ಹಾಕಿ ಇಟ್ಕೊಂಡೆ, ದ ಲಾಂಗ್ ವರ್ಷನ್. ಬಟ್ ಅದು ನನಗೆ ಯಾಕೋ ತುಂಬ ಕಾಸ್ಟ್ ಆಗ್ತಿದೆ ಅಂತ ಅನಿಸಿ ನಾನೇನು ಮಾಡಿದೆ, ಓಕೆ ಐ ಥಾಟ್ ಲೆಟ್ ಮಿ ಗೋ ಟು ದ ಸ್ಮಾಲರ್ ವರ್ಷನ್ ಆಫ್ ಇಟ್ ಅಂತ ನಾನು ಮಿನಿ ವರ್ಷನ್ನ ತರಿಸ್ಕೊಂಡೆ. ಇಷ್ಟ ಆದರೆ ಆಮೇಲೆ ದೊಡ್ಡದನ್ನು ಟ್ರೈ ಮಾಡೋಣ ಅಂತ. ಬಟ್ ನನಗೇನಾಗಿದೆ ಅಂತ ಅಂದರೆ ರಾಂಗ್ ಶೇಡ್ನ ಕಳಿಸ್ಕೊಟ್ಟಿದ್ದಾರೆ. ನಾನು ಬುಕ್ ಮಾಡಿದ್ದು ರೂಬಿ ಅನ್ನೋ ಒಂದು ಶೇಡ್. ಇಟ್ಸ್ ಲೈಕ್ ಮರೂನಿಶ್ ರೆಡ್ ಅನ್ನೋ ಥರ ಇತ್ತು. ಸೊ ನಂಗೆ ಅದು ತುಂಬ ಟ್ರೈ ಮಾಡಬೇಕು ಅಂತ ಇತ್ತು. ದೆನ್ ಇದು ಬಂದು ಐ ಥಿಂಕ್ ಇನ್ ದ ಶೇಡ್ ಫ್ಲ್ಯೂರ್ ಅಂತ, FLEUR ಅನ್ನೋ ಶೇಡ್. ಐ ಥಿಂಕ್ ಐ ಆಮ್ ಪ್ರನೌನ್ಸಿಂಗ್ ಇಟ್ ರೈಟ್, ಫ್ಲ್ಯೂರ್ ಅಂತ ಶೇಡು. ಸೊ ಇದು ತೋರಿಸ್ತೀನಿ. ಇದು ಅಷ್ಟೇ ಬಂದಾಗ ನಂಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಯಿತು ಒನ್ಸ್ ಆಫ್ಟರ್ ಐ ಅಪ್ಲೈಡ್ ಟು ಮೈ ಸ್ಕಿನ್. ಸೊ ತುಂಬಾ ಇಷ್ಟ ಆಯಿತು ನನಗೆ. ದಿಸ್ ಇಸ್ ಒನ್ ಆಫ್ ಮೈ ಫಸ್ಟ್
ಎವರ್ ಲಕ್ಸುರಿ ಮೇಕಪ್ ಪ್ರಾಡಕ್ಟ್ ಪರ್ಚೇಸ್ ಅಂತ ಅಂದರೆ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಯಾವತ್ತೂ ಇಷ್ಟು ಲಕ್ಸುರಿ ಮೇಕಪ್ ಪ್ರಾಡಕ್ಟ್ನ ಪರ್ಚೇಸೇ ಮಾಡಿರಲಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಎವರ್ ಪರ್ಚೇಸ್. ಇಟ್ ಲುಕ್ಸ್ ಸೋ ಕ್ಯೂಟ್. ಸೊ ಇದು ಅಷ್ಟೇ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಗೊತ್ತಾ. ದಿಸ್ ಇಸ್ ಹೌ ಇಟ್ ಈಸ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಸ್ಕಿನ್ ಲೈಕ್ ಸೇಮ್ ಬ್ಲಷ್ಗೆ ಪ್ರಾಪರ್ ಶೇಡ್ ಅಂತ ಹೇಳ್ಬೋದು. ಸೊ ಇದನ್ನು ಹೀಗೆ ಜಸ್ಟ್ ನೀವು ಟರ್ನ್ ಮಾಡಿದ್ರೆ ಇಟ್ ಕಮ್ಸ್ ಲೈಕ್ ದಿಸ್ ಇಸ್ ಹೌ ದ ಶೇಡ್ ಲುಕ್ಸ್ ಲೈಕ್. ಪರ್ಫೆಕ್ಟ್ ಶೇಡ್ ಫಾರ್ ಬ್ಲಷ್ ಅಂತ ಅನಿಸುತ್ತೆ. ಮೇ ಬಿ ನಾನು ಆ ರೂಬಿ ಅನ್ನೋ ಶೇಡ್ನ ಪರ್ಚೇಸ್ ಮಾಡಿದರೆ ಇಷ್ಟ ಆಗ್ತಿತ್ತೋ ಇಲ್ವೋ, ಬಟ್ ದಿಸ್ ಹ್ಯಾಸ್ ಮೈ ಹೋಲ್ ಹಾರ್ಟ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಅಪ್ಲಿಕೇಟರ್ ಆಗಿರ್ಬೋದು ಪ್ರತಿಯೊಂದು ತುಂಬ ಕ್ಯೂಟಾಗಿದೆ. ಸೊ ಇದನ್ನು ಯೂಸ್ ಮಾಡೋದಕ್ಕೆ ಮನ್ಸು ಬರ್ತಾಯಿಲ್ಲ, ಅಷ್ಟು ಪ್ರಿಟಿಯಾಗಿದೆ. ಆ್ಯಂಡ್ ಇದು ಕ್ಲೋಸ್ ಮಾಡಿ ಹೀಗೆ ಸೊ ಡ್ಯಾಮ್ ಕ್ಯೂಟ್ ದಿಸ್ ಇಸ್. ಆ್ಯಂಡ್ ಯಾ ದಿಸ್ ಇಸ್ ಆಲ್ಸೋ ಟೂ ಕ್ಯೂಟ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ. ಐ ಹೋಪ್ ನಿಮ್ಗೆ ಈ ಪ್ರಾಡಕ್ಟ್ಸ್ ಎಲ್ಲನೂ ಇಷ್ಟ ಆಯಿತು ಅಂತ. ನಿಮಗೆ ಯಾವುದಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಆಲ್ಮೋಸ್ಟ್ ನಾನು 2000ಗೆ ಶಾಪ್ ಮಾಡಿದ್ದೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಎಲ್ಲಾದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಕೂಡ ಶಾಪ್ ಮಾಡ್ಬೋದು. So yeah, I'll meet you in my another video. Until then, take care. Thank you for watching till end. Don't forget to follow me on Instagram. Meet you in my another video. Bye.